ಎಕ್ಸಾಮ್ ಅಲ್ಲಿ ನಿಮಗೆ ಗ್ರಾಫ್ ಶೀಟು ಇರುತ್ತೆ ಆಯ್ತಾ. ಗ್ರಾಫ್ ಶೀಟ್ ಅವರೇ ಕೊಡ್ತಾರೆ, ನೀವೇನ್ ತಗೊಂಡೋಗೋದು ಬೇಡ. ಸೊ ಇವಾಗ ಗ್ರಾಫಿಂಗ್ ಕೊಟ್ಟಿರ್ತಾರೆ, ಲೆಸ್ ದೆನ್ ಡ್ರಾ, ಲೆಸ್ ದೆನ್ ಓಜಿವ್. ಜನರಲಿ ನಿಮ್ಗೆ ಲೆಸ್ ದೆನ್ ಕೊಡೋದು ಆಯ್ತಾ. ಸೊ ಲೆಸ್ ದೆನ್ ಒಂದು ನೋಡ್ಕೊಂಡು ಹೋಗಿ, ಮೋರ್ ದೆನ್ ಬೇಕಂದ್ರೆ ಅದನ್ನು ನೋಡ್ಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡಿ. ಬಟ್ ನನಗನ್ಸೋ ಮಟ್ಟಿಗೆ 90% ಚಾನ್ಸಸ್ ಲೆಸ್ ದೆನ್ನೇ ಬರುತ್ತೆ. ಸೊ ಇದನ್ನ ಹೆಂಗ್ ಮಾಡೋದು ನೋಡೋಣ. ಸೊ ಹಿಂಗೆಲ್ಲ ಕೊಟ್ಟಿರ್ತಾರೆ. ಸೊ ನೀವೇನ್ ಮಾಡ್ಬೇಕು, ಗ್ರಾಫ್ ಶೀಟ್ ಅಲ್ಲಿ ಹಿಂಗೊಂದು ಲೈನ್ ಹಾಕೊಳ್ತೀರಾ, ಹಿಂಗೆ ಲೈನ್ ಹಾಕೊಳ್ತೀರಾ, ಸರಿನಾ. ಸೊ ಇವಾಗ ಇಲ್ಲಿ ಎಷ್ಟು 20, 25, 30, 35, 40 ಇದೆಯಲ್ಲ, ಇಲ್ಲಿ 0 ಬರೀತೀರಾ. 0 ಬರೆದು ನೋಡಿ ಹಿಂಗೊಂದು ವೇವ್ ಹಾಕ್ತೀರಾ ಆಯ್ತಾ. ಹಾಕ್ಬಿಟ್ಟು ಒಂದು ಸೆಂಟಿಮೀಟರ್ ಬಂದು ಸ್ಟಾರ್ಟ್ ಮಾಡ್ತೀರಾ. 20, ಇನ್ನೊಂದಕ್ಕೆ 25, ಇನ್ನೊಂದಕ್ಕೆ 30, ಇನ್ನೊಂದಕ್ಕೆ 35, ಇನ್ನೊಂದು 40, ಇನ್ನೊಂದು 45. ಅರ್ಥ ಆಯ್ತಾ ಏನ್ ಮಾಡಿದೆ ಅಂತ. 0 ಹಾಕ್ಬಿಟ್ಟು ಒಂದು ವೇವ್ ಹಾಕ್ಬಿಟ್ಟು ಹಿಂಗೆ 20, 25, 30, 35, 40, 45 ಬರೆದ್ಬಿಟ್ಟೆ, 1 ಸೆಂಟಿಮೀಟರ್ ಗ್ಯಾಪ್. ಇನ್ನು ಇದನ್ನ ಇಲ್ಲಿ ಕೆಳಗಡೆ ಬರೀತೀರಾ. ಇದು ಬಂದು ಇದನ್ನ ಎಕ್ಸ್ ಆಕ್ಸಿಸ್ ಇದು ಆಯ್ತಾ. ಇಲ್ಲಿ ನೀವು ಇದು ಬರಿಬಹುದು, ಏನ್ ಬರಿಬಹುದು, ಎಕ್ಸ್ ಆಕ್ಸಿಸ್ ಇದು ಅಪ್ಪರ್ ಲಿಮಿಟ್ ಅಂತ ಬರಿಬಹುದು. ಏನೋ ಅಪ್ಪರ್ ಲಿಮಿಟ್ ಅಂತ ಬರೀತೀರಾ. ನೆಕ್ಸ್ಟ್ ಇಲ್ಲಿ ಬರಿಬೇಕು. ಇಲ್ಲಿ ಹೆಂಗ್ ಬರೆಯೋದು, ಸುಮ್ಮನೆ ಇದನ್ನೇ ಬರ್ಕೊಂಡ್ಬಿಡೋದ, ಈ ನಂಬರು ಅಲ್ಲ. ಇದಾದ್ರೆ ಗ್ಯಾಪ್ ಕರೆಕ್ಟ್ ಆಗಿದೆ ಅದಕ್ಕೆ ಬರ್ಕೊಂಡು, ಇದು ಹಂಗ್ ಬರೆಯಕೊಳಕ್ ಆಗಲ್ಲ. ಇಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಏನಂದ್ರೆ ಇಲ್ಲಿ ನೋಡಿ, ಇಲ್ಲಿ 12, 25, 40, 66, 84, 100 ಇದೆ. ಏನ್ ಮಾಡ್ತೀರಿ ನೀವೆಲ್ಲ, ಏನೇ ಕ್ವಶನ್ ಕೊಟ್ಟರು 10 ತಗೊಂಡ್ಬಿಡಿ. ಒಂದ್ ಬಾಕ್ಸ್ಗೆ ಎಷ್ಟು 0 ಆದ್ಮೇಲೆ ಇಲ್ಲಿ ಎಷ್ಟು ಬರುತ್ತೆ, 1 ಸೆಂಟಿಮೀಟರ್ 10, 20, 30, 40. ಸ್ವಲ್ಪ ಇಲ್ಲಿ 100 ಇರೋದಂತ ಸ್ವಲ್ಪ ಚಿಕ್ಕದ್ ಮಾಡ್ಕೊಳ್ತೀನಿ. ಸೊ 10, 20, ಇಲ್ಲಿ 30, 40 ಈ ತರ ಒಂದೊಂದು ಸೆಂಟಿಮೀಟರ್ಗೆ ಒಂದೊಂದನ್ನ ಹಾಕೊಳ್ಳಿ ಆಯ್ತಾ. ಸೊ ಇದು ಬರುತ್ತೆ. ನೆಕ್ಸ್ಟ್ ಇವಾಗ ತುಂಬಾ ಸಿಂಪಲ್, 10 ಹಾಕೊಂಡ್ರ, ಇಲ್ಲಿ ಇದನ್ನೇ ಹಾಕೊಂಡ್ಬಿಡ್ಬಾರ್ದು, ಮತ್ತೆ ಇದೇ ನಂಬರ್ ಬರ್ದ್ಬಿಟ್ಟಿರಾ, ಇದೇ ತಪ್ಪಾಗಿ ತುಂಬಾ ಜನ ಮಾಡ್ತಾರೆ. ಎಲ್ಲ ಏನೇ ಕ್ವಶನ್ ಕೊಟ್ರು 10 ಹಾಕೊಳ್ಳಿ. ನೆಕ್ಸ್ಟ್ ಏನು, ಇವಾಗ ನೋಡಿ, ಇವಾಗ ಎರಡನ್ನು ಇಲ್ಲಿ CF ಅಂತ ಬರಿಬೇಕು. CF ತಾನೇ, CF ಅಂತ ಬರಿ ಅಷ್ಟೇ. ಇವಾಗ ಇಲ್ಲಿ ಪಕ್ಕದಲ್ಲಿ ಒಂದು ಸ್ಕೇಲ್ ಅಂತ ಬರಿಬೇಕು ಇಲ್ಲಿ ಮೇಲೆ ಆಯ್ತಾ. ಏನ್ ಸ್ಕೇಲು, ಇಲ್ಲಿ ಜಾಗ ಎಲ್ಲ ಇಲ್ಲಿ ಬರಿ, ಕೆಳಗಡೆ ಬರೀತೀನಿ ನೋಡ್ಕೊಳ್ಳಿ. ನಿಮ್ ಮೇಲೆ ಬರಿಬೇಕಾದ್ರೆ ಸ್ಕೇಲು ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ಗೆ ಎಷ್ಟೆಷ್ಟು ತಗೊಂಡ್ರಿ, 5 ತಗೊಂಡು ಜಾಸ್ತಿ ಮಾಡ್ತಿದ್ರಿ. ಎಷ್ಟೆಷ್ಟು ಜಾಸ್ತಿ ಮಾಡ್ತಾ ಇದ್ದೀರಾ, 5 ಜಾಸ್ತಿ ಮಾಡ್ತೀರಾ, 5 ಯೂನಿಟ್ಸ್ ಅಂತ ಬರೀತೀರಾ. ವೈ ಆಕ್ಸಿಸ್ ನೋಡಿ, 1 ಸೆಂಟಿಮೀಟರ್ಗೆ ಎಷ್ಟೆಷ್ಟು ಜಾಸ್ತಿ ಮಾಡ್ತಿದ್ದೀರಾ, 10 ಜಾಸ್ತಿ ಮಾಡ್ತೀರಾ, 10 ಯೂನಿಟ್ಸ್ ಅಂತ ಬರೀತೀರಾ. ಸರಿನಾ. ಇವಾಗ ಪ್ಲಾಟ್ ಮಾಡೋಣ. ಎಷ್ಟು ಮೇಲೆ ರೈಟ್ ಹ್ಯಾಂಡ್ ಸೈಡ್ ಎಲ್ಲಿ ಬರಬೇಕು, ಇಲ್ಲಿ ಮೇಲೆ ಬರ್ದಿರ್ತೀರಾ. ನೆಕ್ಸ್ಟ್ ಇವಾಗ ನೋಡಿ, 20ಕ್ಕೆ 12 ಎಲ್ಲಿದೆ, 20 ಇಲ್ಲಿದೆ, 12 ಎಲ್ಲಿದೆ ನೀವು ನೋಡಿದ್ರೆ ಆಯ್ತಾ. ಇವಾಗ ಈ ಲೈನ್ ನೋಡಿದ್ರೆ ಹೆಂಗಿರುತ್ತೆ, ನಾನು ಝೂಮ್ ಮಾಡಿದ್ರೆ ಹೆಂಗ್ ಕಾಣಿಸುತ್ತೆ ನೋಡೋಣ. ಈ ಝೂಮ್ ಮಾಡಿದ್ರೆ ಆಯ್ತಾ, ಎಲ್ಲಿ 10ರಿಂದ ಎಷ್ಟಪ್ಪ, 10ರಿಂದ 12 ಝೂಮ್ ಮಾಡಿದ್ರೆ 10 ಇಲ್ಲಿ ಬರುತ್ತಾ. ಆಮೇಲೆ ನಿಮ್ಗೆ ಹಿಂಗೊಂದು ಲೈನ್ ಇರುತ್ತೆ, 1 2 3 5, 1 2 3 4 5, ಇಲ್ಲಿ 10 ಇದೆ, ಇಲ್ಲಿ 20 ಇದೆ, ಮತ್ತೆ ಎಷ್ಟಿದೆ 1 2 3 4 5 6 7 8 ಚಿಕ್ಕ ಚಿಕ್ಕ ಲೈನ್ ಇದೆಯಾ. 12 ಎಲ್ಲಿ ಬರುತ್ತೆ, 12 ಇಲ್ಲೆಲ್ಲ ಬರುತ್ತಾ, ಇಲ್ಲಿ 12 ಬರುತ್ತೆ ಆಯ್ತಾ. 12 ಇಲ್ಲಿ 12, 20 ಇಲ್ಲಿದೆ, ಇದು ಇಲ್ಲಿ 12, ಅದೆರಡು ಮೀಟ್ ಆಗೋ ಜಾಗ, ಸೇರೋ ಜಾಗ. ನೆಕ್ಸ್ಟ್ 25ಕ್ಕೆ 25 ಎಲ್ಲಿ ಬರುತ್ತೆ, ಇವೆರಡು ಮಧ್ಯೆ ಬರುತ್ತೆ. ಸ್ಕೇಲ್ ಇಟ್ಕೊಂಡು ನೋಡಿ, ಈ ತರ ಒಂದು ಸ್ಕೇಲ್ ತಗೊಂಡು ಆಯ್ತಾ, ಸ್ಕೇಲ್ ಒಂದು ತಗೊಂಡ್ಬಿಟ್ಟು 25ಕ್ಕೆ ಆಯ್ತಾ, 25ಕ್ಕೆ ಇಲ್ಲಿ 25ಕ್ಕೆ ಎಲ್ಲಿ ಬರುತ್ತೆ ನೋಡ್ಕೊಂಡು, ನಿಮ್ ಗ್ರಾಫ್ ಲೈನ್ ಇದ್ದಾಗ ಈಸಿ ಆಗುತ್ತೆ ಆಯ್ತಾ, ಹಿಂಗೊಂದು. ನೆಕ್ಸ್ಟ್ 30ಕ್ಕೆ 40 ತುಂಬಾ ಸಿಂಪಲ್. 35ಕ್ಕೆ 66 ಎಲ್ಲಿರುತ್ತೆ, 66 ಇಲ್ಲೆಲ್ಲೋ ಇರುತ್ತೆ, 60 ಮತ್ತೆ 75 ಮಧ್ಯೆ ಸಿಗುತ್ತೆ. 40ಕ್ಕೆ 84 ಇಲ್ಲೆಲ್ಲೋ ಇರುತ್ತೆ ಆಯ್ತಾ. ನೆಕ್ಸ್ಟ್ 45ಕ್ಕೆ 100 ಇಲ್ಲಿದೆ. ಕೊನೆಗೆ ಏನ್ ಮಾಡ್ಬೇಕು, ಇದನ್ನೆಲ್ಲಾನು ಕೈಯಲ್ಲಿ ಇದನ್ನ ಸೇರಿಸ್ಬೇಕು. ಸ್ಕೇಲ್ ಅಲ್ಲ, ಯಾವ್ದ್ರಲ್ಲಿ, ಕೈಯಲ್ಲಿ ಸೇರಿಸ್ಬೇಕು ಅಷ್ಟೇ, ಮುಗೀತು. ಆಮೇಲೆ ಇದು ಬರ್ದ್ಬಿಡಿ, ಏನಿದು ಇದೆಷ್ಟು, 20ಕ್ಕೆ ಎಷ್ಟು, 20ಕ್ಕೆ 12. ನೆಕ್ಸ್ಟ್ ಇದೆಷ್ಟು, 25ಕ್ಕೆ ಫಸ್ಟ್ ಇದು ಬರಿಬೇಕು, ಆಮೇಲೆ ಇದು ಬರೀ 25ಕ್ಕೆ ಎಷ್ಟು, 25. ನೆಕ್ಸ್ಟ್ ಇಲ್ಲೆಷ್ಟು, 30ಕ್ಕೆ ಇದನ್ನ ಬರೆದು ಫಸ್ಟ್ ಇದು ಎಕ್ಸ್ ಅಲ್ವಾ, ಎಕ್ಸ್ ಬರೆದು ಆಮೇಲೆ ವೈ ಬರಿಬೇಕು. ಇದು 30ಕ್ಕೆ ಎಷ್ಟು, 40. ಆ ತರ ಬರ್ಕೊಂಡು ಹೋಗ್ಬಿಟ್ರೆ 3 ಮಾರ್ಕ್ಸ್ ಮತ್ತೆ ನಿಮ್ಮ ತೆಕ್ಕೆಗೆ, ಮತ್ತೆ ನಿಮ್ಗೆ ಬಂದಂಗೆ 3 ಮಾರ್ಕ್ಸ್.
ಆಯ್ತಾ. ಸೊ ಈಗ ಅಕಸ್ಮಾತ್ ಬೇರೆ ನಂಬರ್ ಇದ್ರೆ ಏನ್ ಮಾಡೋದು ನೋಡಿ. ಮೊನ್ನೆ ಇದು ಯಾವ್ದು ಇದು, ನಾನು ಇವಾಗ ಇದನ್ನ ಹಾಕ್ದೆ, ಪ್ರಿಪೇಟ್ರಿದ್ ನೋಡೋಣ ಆಯ್ತಾ. ಪ್ರಿಪೇಟ್ರಿದು ಸ್ಕೇಲು ಇದೆಲ್ಲ ಹಂಗೆ ಇರ್ಲಿ. ಪ್ರಿಪೇಟ್ರಿ ಕ್ವಶನ್ ಸ್ಟಾಕ್ ನೋಡೋಣ ಆಯ್ತಾ. ಹೆಂಗಂದ್ರೆ 45 ಅಂತ ಇದು, 45, 50, 55, 60, 65, 70, 5, 12, 30, 50, 58, 60. ಇದು ಕೂಡ ಸಿಂಪಲ್, ಇದು ಕೂಡ ಸೇಮ್, ಏನನ್ನು ಚೇಂಜ್ ಮಾಡಬೇಡಿ, ಹೆಂಗಿದೆ ಹಂಗೆ ನೋಡಿ. ಯಾವುದೇ ಕ್ವಶನ್ ಕೊಟ್ಟರು 10 ಜಾಸ್ತಿ ಮಾಡಿ. ಇಲ್ಲಿ ಎಷ್ಟೆಷ್ಟು ಜಾಸ್ತಿ ಇದೆ? 5 ಜಾಸ್ತಿ. ಏನು ಎಲ್ಲ ಚೇಂಜ್ ಮಾಡ್ಬೇಕು. ಎಷ್ಟೆಷ್ಟಿದೆ ಇದು? 45, 50, 55, 60, 65, 70. ಇವಾಗ ಏನು ಮಾರ್ಕ್ ಮಾಡೋದು ತುಂಬಾ ಸಿಂಪಲ್. 45ಕ್ಕೆ ಎಷ್ಟು? 5 ಇಲ್ಲೆಲ್ಲ ಇರುತ್ತೆ. ನೆಕ್ಸ್ಟ್ 50ಕ್ಕೆ 12, 50ಕ್ಕೆ 12 ಇಲ್ಲೆಲ್ಲ ಇರುತ್ತೆ. ಇದು ಸ್ವಲ್ಪ 60ಗೆ ಏನಂದ್ರೆ ಇಲ್ಲಿ ಇಷ್ಟು ಚಿಕ್ಕದಲ್ಲಿ ಮುಗ್ದೋಗ್ಬಿಡ್ಬೋದು. ಆಯ್ತು, ಮುಗಿಲಿ ಬಿಡಿ ಆಯ್ತಾ. ಸೊ ಸ್ಕೇಲ್ ಮತ್ತೆ ಚೇಂಜ್ ಆಗಲ್ಲ. ಇದು ಬಂದ 5 ಇದೆ, ಇದೆಷ್ಟಿದೆ? 10 ಇದೆ. ಅರ್ಥ ಆಯ್ತಾ? ಸೊ 3 ಮಾರ್ಕ್ಸ್ ಈಸಿಲಿ ಬಂತ ನಿಮ್ಗೆ. ನೀವು ಗ್ರಾಫ್ ಶೀಟ್ ತಗೊಂಡು ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಗ್ರಾಫ್ ಶೀಟ್ ಅಂಗಡಿಗೆ ಹೋಗಿ ತಗೊಂಡು ಅಥವಾ ಮನೇಲಿರೋ ಗ್ರಾಫ್ ಶೀಟ್ ಹುಡುಕ್ಬಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ.